ನಮಸ್ಕಾರ ಗೆಳೆಯರೆ, ತಮ್ಮೆಲ್ಲರಿಗೂ ಅನಾಮಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಭಾರತದ ಮಂಡಳ ಕಾಯ್ದೆಗಳ ಬಗ್ಗೆ ತಿಳಿದುಕೊಂಡಿವಿ. 1861 ಮಂಡಳ ಕಾಯ್ದೆ, 1892 ಮಂಡಳ ಕಾಯ್ದೆ, ಆಮೇಲೆ 1909 ಮಂಡಳ ಕಾಯ್ದೆಗಳ ಬಗ್ಗೆ ತಿಳಿದುಕೊಂಡಿವಿ. ಇವತ್ತು ಅದರ ಮುಂದುವರಿದ ಭಾಗ ಭಾರತ ಸರ್ಕಾರದ ಕಾಯ್ದೆ 1919, ಅಥವಾ ಇದಕ್ಕೆ ಇನ್ನೊಂದು ಹೆಸರೇ ಮಾಂಟೆಗೋ ಚೆಮ್ಸ್ಫರ್ಡ್ ಅಂತ ಕರಿತೀವಿ. ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು, ರಿಫಾರ್ಮ್ಸ್ ಅಂತ ಕರೀತಾರೆ. ಈ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಕಾಯ್ದೆಯನ್ನು ತೊಗೊಂಡು ಬರುವ ಅನಿವಾರ್ಯತೆ ಅಥವಾ ಬ್ಯಾಕ್ಗ್ರೌಂಡ್ ಏನೈತಿ ಅಂತೇಳಿ ನೋಡೋಣ. ಬ್ರಿಟಿಷರಿಗೆ ಈ ಕಾಯ್ದೆಯನ್ನು ತೊಗೊಂಡು ಬರುವ ಅನಿವಾರ್ಯತೆ ಯಾಕೆ ಬಂತು, ಅದ್ರ ಬ್ಯಾಕ್ಗ್ರೌಂಡ್ ಏನ ಅಂತೇಳಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್, ಹಿನ್ನೆಲೆ. ಈ 1917 ಏನಾಯಿತು ಅಂತಂದ್ರೆ, ಬ್ರಿಟಿಷ್ ಸರ್ಕಾರ ತನ್ನ ಪಾರ್ಲಿಮೆಂಟ್ನಲ್ಲಿ ಒಂದು ಘೋಷಣೆ ಮಾಡಿತು. ಏನಂತೇಳಿ, ನಾವು ಭಾರತಕ್ಕೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಜವಾಬ್ದಾರಿ ಸರ್ಕಾರವನ್ನು ಅವರಿಗೆ ವಹಿಸೋದೇ ನಮಗೆ ಉದ್ದೇಶ ಅಂತ. ಅವರಿಗೆ ಜವಾಬ್ದಾರಿ ಸರ್ಕಾರವನ್ನು ಕೊಡೋದು, ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು ಹ್ಯಾಂಡ್ ಓವರ್ ಮಾಡೋದು ನಮ್ಮ ಉದ್ದೇಶ ಅಂತ. ಜವಾಬ್ದಾರಿ ಸರ್ಕಾರವನ್ನು ಭಾರತೀಯರಿಗೆ ವಹಿಸೋದು ನಮ್ಮ ಉದ್ದೇಶ ಅಂತೇಳಿ ಈ ರೀತಿ ಡಿಕ್ಲೇರ್ ಮಾಡ್ತಾರೆ ಅವರು. ಅರೆ ಇವರೇನು ಈ ಇಂಗ್ಲೀಷರು ಈ ಲಪಂಗ್ರ ಮೊದಲೇ ಇವ್ರು ಹೆಂಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು ಭಾರತಕ್ಕೆ ಕೊಡ್ತಾರೋ ಅಂತೇಳಿ ನಮಗೂ ಒಂದು ಸಲ ಓದಬೇಕಾದ್ರೆ ವಿಚಾರ ಬಂತು. ಮೊದಲೇ ಲಪಂಗರು ಒಡೆದು ಆಳುವ ನೀತಿಯ ಫಲವಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಹಿಂದೂಗಳಿಂದ ಮುಸ್ಲಿಮರನ್ನು ದೂರ ಮಾಡಿ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡೋಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ರು. ಆಮೇಲೆ ಕಾಂಗ್ರೆಸ್ನಲ್ಲಿನ ಒಡಕು ಉಂಟು ಮಾಡಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಬೇರೆ ಬೇರೆ ಆಗುವಂಗೆ ಮಾಡಿದರು. ಇಷ್ಟೆಲ್ಲ ಮಾಡಿದ ನಂತರ ನಾವು ಇವರಿಗೆ ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು, ಅಂದರೆ ಜವಾಬ್ದಾರಿ ಸರ್ಕಾರವನ್ನು ಕೊಡೋರಿದ್ದೀವಿ, ಅದು ಹಂತವಾಗಿ ಕೊಡೋರಿದ್ದೀವಿ ಅಂತ ಹೇಳ್ತಾರೆ. ಹೊತ್ತಂದ್ರೆ ಇದ್ರೊಳಗೆ ಏನೋ ಒಂದು ಹಿನ್ನೆಲೆ ಭಾಳ ದೊಡ್ಡದೈತಿ ಅಂತೇಳಿ ಅನ್ನಿಸ್ತೈತಿ. ಆ ಯಾವ್ದು ಹಿನ್ನೆಲೆಗಳು ಅನ್ನೋದನ್ನು ನೋಡೋಣ ಒನ್ ಬೈ ಒನ್. ಅದರಾಗೂ ಒಂದನೇದ್ದು, ಈ 1914ರಿಂದ 1918ರವರೆಗೂ ಮೊದಲನೆಯ ವಿಶ್ವಯುದ್ಧ ನಡೀತೈತಿ, ವರ್ಲ್ಡ್ ವಾರ್. ವರ್ಲ್ಡ್ ವಾರಿಗೂ ಮತ್ತು ಇಂಗ್ಲೀಷರು ನಮಗೆ ಜವಾಬ್ದಾರಿ ಸರ್ಕಾರ ನೀಡುವುದಕ್ಕೂ ಏನು ಸಂಬಂಧ ಐತಿ ಅಂತೇಳಿ ಕೇಳ್ಬೋದು ನೀವು. ಏನು ರಿಲೇಷನ್ ಐತಿ ಅಂತೇಳಿ. ಇಲ್ಲೇನಾಗಿತ್ತು ಅಂತಂದ್ರೆ, ವರ್ಲ್ಡ್ ವಾರ್ ನಡೆದಾಗ ಈ ಜರ್ಮನಿಯ ನಾಜಿಗಳು ಏನು ಮಾಡಿದರು ಅಂತಂದ್ರೆ, ಈ ಇಂಗ್ಲೀಷರು ಎಲ್ಲೆಲ್ಲಿ ಕಾಣ್ತಾರಲ್ಲ ಅಲ್ಲಿ ಬಗ್ಗಿಸಿ ಗುಮ್ಮು ಕೆಲಸ ಮಾಡಿದ್ರು ಅವರು. ಅವ್ರನ್ನ ಎಲ್ಲಿ ಸಿಕ್ಕಲ್ಲಿ ಎಲ್ಲ ಬಾಂಬ್ ಹಾಕೋದು ಎಲ್ಲ ವ್ಯವಸ್ಥೆ ನಡೆದಿತ್ತು. ಸೋಲುವ ಸ್ಥಿತಿ ಹಂತಕ್ಕೆ ಬಂದಿತ್ತು. ಇಂಗ್ಲೀಷರು ಮೊದಲನೇ ವರ್ಲ್ಡ್ ವಾರನ್ನು ಸೋಲುವ ಸ್ಥಿತಿ ಹಂತಕ್ಕೆ ಬಂದಿತ್ತು. ಆವಾಗ ಅವ್ರು ಏನು ಮಾಡಿದರು ಅಂತಂದ್ರೆ, ಭಾರತದಲ್ಲಿ ಶಾಂತಿ ನೆಲೆಸಲು ಮತ್ತು ಭಾರತೀಯರ ಸಹಕಾರವನ್ನು ಪಡೆಯಲು ಈ ಕಾಯ್ದೆಯನ್ನು ತಗೊಂಬರುವ ಅನಿವಾರ್ಯತೆ ಅವರಿಗೆ ಉಂಟಾಗಿತ್ತು. ಒಂದು ವೇಳೆ ಭಾರತೀಯರು ವಿಶ್ವ ಯುದ್ಧದ ಸಮಯದಲ್ಲಿ ಏನಾದರೂ ದಂಗೆ ಎದ್ರು ಅಂತಂದ್ರೆ ಅವ್ರು ಭಾರತವನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತಿತ್ತು. ಅದಕ್ಕೆ ಅವ್ರನ್ನ ಸಮಾಧಾನ ಮಾಡಬೇಕಾಗಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಈ ರೀತಿ ಕಾಯ್ದೆಯನ್ನು ತೊಗೊಂಬಂದರು. ಒಂದು ಡಿಕ್ಲರೇಷನ್ ಕೊಟ್ಟರು. ಏನಂತೇಳಿ ಅಂದರೆ, ನಾವು ನಿಧಾನವಾಗಿ ಹಂತವಾಗಿ ನಿಮಗೆ ಸರ್ಕಾರದ ಅಧಿಕಾರವನ್ನು ಕೊಡೋರಿದ್ದೀವಿ, ಅಲ್ಲಿವರೆಗೂ ಸಮಾಧಾನದಿಂದ ಇರ್ರಿ ಅಂತೇಳಿ ಈ ರೀತಿ ಒಂದು ಡಿಕ್ಲರೇಷನ್ ಮಾಡಿದ್ರು ಅವರು. ಫಸ್ಟ್ನೇದ್ದು. ಇನ್ನು ಎರಡನೇದ್ದು, ಈ ಜರ್ಮನ್ರು ಏನು ಮಾಡಿದರು ಅಂತಂದ್ರೆ, ಹೊರಗಿಂದ ಗುಮ್ಮಾಕತ್ತಿದ್ರು, ಇನ್ನು ಒಳಗಿಂದ ಎಣ್ಣೆ ಬೆಸೆಂಟ್ ಅವರು ಹೋಮ್ ರೂಲ್ ಚಳವಳಿಯನ್ನು ಸ್ಟಾಪ್ ಮಾಡಿದರು. ಇವ್ರ ಜೊತೆಗೆ ಬಾಲ್ ಗಂಗಾಧರ್ ತಿಲಕ್ ಅವರು ಇದ್ದರು. ಇವ್ರದ್ದೊಂದು ಸಪ್ರೇಟ್ ಹೋಮ್ ರೂಲ್ ಚಳವಳಿ ಮತ್ತು ಇವ್ರದ್ದು ಒಂದು ಸಪ್ರೇಟ್ ಹೋಮ್ ರೂಲ್ ಚಳವಳಿಯನ್ನು ಸ್ಥಾಪನೆ ಮಾಡಿದರು. ಇವರಿಬ್ಬರು ಕೂಡಿಸಿ ಒಳಗಿಂದ ಗುಮ್ಮಾಕತ್ರಿ ಇವ್ರನ್ನ, ಬ್ರಿಟಿಷರನ್ನು. ಹಿಂಗಾದ್ರೆ ತಪ್ಪೈತೆ ಅಂತೇಳಿ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಂದ್ರೆ, ಸಮಾಧಾನ ಮಾಡೋಕ್ಕೆ ಇವರು ಹೋಮ್ ರೂಲ್ ಚಳುವಳಿಯನ್ನು ಸ್ಟಾಪ್ ಮಾಡಿದ್ರು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಿಮಗೆ ಹಂತವಾಗಿ ನಿಮಗನ ಸರ್ಕಾರದ ಅಧಿಕಾರವನ್ನು ಕೊಡ್ತೀವಿ, ಅಲ್ಲಿ ತನಕ ಸಮಾಧಾನದಿಂದ ಇರ್ರಿ ಅಂತೇಳಿ ಹೇಳಿದರು. ಎರಡನೇ ಕಾರಣ ಏನು, ಈ ಕಾಯ್ದೆಯನ್ನು ತೊಗೊಂಬರೋಕ್ಕೆ ಎರಡನೆಯ ಮುಖ್ಯ ಉದ್ದೇಶ ಕಾರಣ ಯಾವುದಪ್ಪ ಅಂದ್ರೆ, ಹೋಮ್ ರೂಲ್ ಚಳವಳಿ ನಡೀದೇ ಇದ್ದು ಅಂತಂದ್ರೆ ಭಾರತದೊಳಗೆ ಏನಾಕಿತ್ತು ಅಂತಂದ್ರೆ, ಸಮಾಧಾನದ ಪರಿಸ್ಥಿತಿ ಇರ್ತಿತ್ತು, ಶಾಂತಿ ಸುವ್ಯವಸ್ಥೆ ಇರ್ತಿತ್ತು. ಹೀಗಾಗಿ ಅವರು ವರ್ಲ್ಡ್ ವಾರದೊಳಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸೋಕೆ ಅನುಕೂಲ ಆಕಿತ್ತು. ಆಮೇಲೆ ಅವರು ಈ ಕಾಯ್ದೆಯನ್ನು ತರುವ ಜರೂರತ್ತು ಅವ್ರಿಗೆ ಬರ್ತಿರಲಿಲ್ಲ.
ಅದಕ್ಕೆ ಈ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಆದದ ಕಾರಣ ಅವ್ರು ಏನು ಮಾಡಿದ್ರು ಅಂತಂದ್ರೆ ಭಾರತೀಯರನ್ನ ಸಮಾಧಾನ ಮಾಡಬೇಕು, ಅವ್ರಿಗೊಂದಿಷ್ಟು ಅಧಿಕಾರ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ, ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಇದು ಎರಡನೇ ಕಾರಣ. ಇನ್ನು ಮೂರನೇದು ಕಾಂಗ್ರೆಸ್ನ ಏಕೀಕರಣ. ಇಲ್ಲೇನಾಗಿತ್ತು ಅಂತಂದ್ರೆ 1905ರ ಸ್ವದೇಶಿ ಚಳುವಳಿಯಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಕಾಂಗ್ರೆಸ್ನಿಂದ ಇಬ್ಬಾಗ ಆಗಿದ್ದರು. ಅಂದರೆ ತೀವ್ರಗಾಮಿಗಳನ್ನು ಕಾಂಗ್ರೆಸ್ನಿಂದ ಹೊರಗಾಕಿದ್ರು. ಇಲ್ಲೇನಾಯಿತು ಅಂದರೆ 1916ರಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಏಕೀಕರಣ ಆಗಿದ್ರು. ಮತ್ತೆ ವಾಪಸ್ ಕಾಂಗ್ರೆಸ್ನಲ್ಲಿ ಕೂಡ್ತಾರೆ. ಇವ್ರದ್ದೊಂದು ಪಾಲಿಸಿ ಇತ್ತು ಏನಂತಂದರೆ, ಮಂದಗಾಮಿಗಳು ನಮಗೆ ಅಧಿಕಾರ ಕೊಡ್ರಿ ಅಂತೇಳಿ ಪೆಟಿಷನ್ ಕೊಡೋದು, ಮನವಿ ಮಾಡೋದು ಎಲ್ಲ ಮಾಡ್ತಿದ್ರು. ತೀವ್ರಗಾಮಿಗಳು ಅಂತಂದರೆ ಅವ್ರು ಏನು ಮಾಡ್ತಿದ್ರು ಅಂದರೆ ಅವರಿಗೆ ನಮಗೆ ಅಧಿಕಾರ ಕೊಡ್ರಿ ಅಂತೇಳಿ ಮರಿ ಕರ್ಕೊಂಡೋಗಿ ಗುಮ್ತಿದ್ರು, ಅವರು ಬಡಿತಿದ್ರು. ಈ ರೀತಿಯಾಗಿರ್ತಕ್ಕಂಥ ಎರಡೂ ಬಣಗಳು ಒಂದಾದ ನಂತರ ಇನ್ನು ಇವ್ರನ್ನ ಸಮಾಧಾನ ಮಾಡೋದು ಆಗೋದಿಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಅಧಿಕಾರಗಳನ್ನು ಕೊಡೋಣ ಅಂತೇಳಿ ಈ ಕಾಯ್ದೆನ ಜಾರಿಗೆ ತೊಗೊಂಬಂದರು ಅಂತ ಅನ್ನಿಸ್ತೈತಿ. ಇನ್ನು ನಾಲ್ಕನೇದ್ದು ಈ 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಸಪ್ರೇಟ್ ಎಲೆಕ್ಟರೇಟ್ ಕೊಡೋದ್ರಿಂದ ಅವರು ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಆಗಿದ್ದರು. ಆದರೆ 1916 ಒಳಗೆ ವರ್ಲ್ಡ್ ವಾರದ ಸಮಯದೊಳಗೆ ಏನಾಕೈತಿ ಅಂತಂದ್ರೆ ಈ ಮುಸ್ಲಿಂ ಲೀಗು ಮತ್ತು ಕಾಂಗ್ರೆಸ್ಸು ಕೂಡ ಜಾಯಿಂಟ್ ಆಗ್ತವೆ, ಕೂಡ್ತವೆ. ಹೀಗಾಗಿ ಹರತಾಳದ ಕಾವು ಅಂದರೆ ಸ್ಟ್ರೈಕ್ನ ಕಾವು ಅತಿ ಹೆಚ್ಚಾಕೈತಿ. ಇದರಿಂದ ಅವರನ್ನು ಸಮಾಧಾನ ಮಾಡಬೇಕು ಅಂತೇಳಿ ಈ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ಇವಿಷ್ಟು ಹಿನ್ನೆಲೆಗಳು. ಈ ಕಾಯ್ದೆ ಜಾರಿಗೆ ಬರೋಕ್ಕೆ ಕಾರಣ ಏನೇನಪ್ಪ ಅಂತಂದ್ರೆ ವರ್ಲ್ಡ್ ವಾರು, ಆಮೇಲೆ ಹೋಮ್ ರೂಲ್ ಚಳವಳಿ, ಆಮೇಲೆ ಕಾಂಗ್ರೆಸ್ನ ಏಕೀಕರಣ, ಜೊತೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗನ ಏಕೀಕರಣ. ಈ 4 ಕಾರಣಗಳು ಮೇನ್ ಕಾರಣಗಳು ಅಂತೇಳಿ ಅನ್ನಿಸ್ತವೆ ಯಾವುದಕ್ಕೆ, ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬರೋದಕ್ಕೆ. ಇನ್ನು ಇದರ ಫ್ಯೂಚರ್ಸ್ ಏನು ಅಂತೇಳಿ, ಲಕ್ಷಣಗಳು ಏನು, ಏನೇನು ಚೇಂಜಸನ್ನು ಮಾಡಿದರು ಅಂತೇಳಿ ನೋಡೋದಾದ್ರೆ, ಒಂದನೇದ್ದು ಈ ಕಾಯ್ದೆಯ ಲಕ್ಷಣಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದ್ರೆ ಪ್ರಾಂತ್ಯಗಳ ಮೇಲೆ ಕೇಂದ್ರದ ನಿಯಂತ್ರಣವನ್ನು ಕಡಿಮೆ ಮಾಡಿದರು. ಅಂದರೆ ಪ್ರಾವಿಷನ್ಗಳ ಮೇಲೆ ಸೆಂಟ್ರಲ್ದ ಕಂಟ್ರೋಲ್ ಕಡಿಮೆ ಆಯಿತು, ಕೇಂದ್ರದ ನಿಯಂತ್ರಣ ಕಡಿಮೆ ಮಾಡಿದರು. ಮತ್ತು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡವರ್ಕ ಅಧಿಕಾರದ ವಿಭಜನೆ ಮಾಡಿದರು. ಏನು ಈ ಸದ್ಯಕ್ಕನ ಹೆಂಗೈತಿ ಅಂತಂದರೆ, ನಮ್ಮಲ್ಲಿ ಕೇಂದ್ರ ಸರ್ಕಾರ ಐತಿ, ಆಮೇಲೆ ರಾಜ್ಯ ಸರ್ಕಾರ ಐತಿ. ಕೇಂದ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡ್ತೈತಿ, ಆಮೇಲೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಕಾನೂನು ಮಾಡ್ತೈತಿ. ವಿಷಯಗಳ ಅಧಿಕಾರದ ವಿಭಜನೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಇದೇ ಆಧಾರದ ಮೇಲೆ ನಡೀತೈತಿ. ಆದರೆ ಇಲ್ಲಿ ಕನ್ಕರೆಂಟ್ ಲಿಸ್ಟು, ಆಮೇಲೆ ಉಳಿಕೆ ಅಧಿಕಾರಗಳು ಯಾರ ಹತ್ರ ಇರಬೇಕು ಅಂತೇಳಿ ಹೇಳಿರಲಿಲ್ಲ. ಅದು 1935ರ ಸರ್ಕಾರದ ಕಾಯ್ದೆ ಒಳಗೆ ಬರ್ತೈತಿ, ಯಾರ ಹತ್ರ ಉಳಿಕೆ ಅಧಿಕಾರಗಳು ಇರಬೇಕು, ಯಾವ್ಯಾವ ಕನ್ಕರೆಂಟ್ ಲಿಸ್ಟ್ನಾಗ ಇರಬೇಕು ಅಂತೇಳಿ. ಇಲ್ಲಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಅಧಿಕಾರದ ವಿಭಜನೆನ ನಡೀತು. ಅವಕ್ಕೆ ವಿಷಯಗಳ ಹಂಚಿಕೆಯನ್ನು ಮಾಡಿಕೊಟ್ರು. ಆ ವಿಷಯಗಳ ಹಂಚಿಕೆ ಆಧಾರದ ಮೇಲೆ ಅವರು ಏನು ಮಾಡಬೇಕು ಅಂತಂದ್ರೆ ಆಡಳಿತವನ್ನು ಮಾಡಬೇಕು. ವಿಷಯಗಳ ಆಧಾರದ ಮೇಲೆ ಪ್ರಾಂತ್ಯ ಯಾವ ರೀತಿ ಅಧಿಕಾರ ಮಾಡಬೇಕು, ಕಾನೂನುಗಳನ್ನು ಮಾಡಬೇಕು, ಆಮೇಲೆ ಕೇಂದ್ರ ಯಾವ ರೀತಿ ಅಧಿಕಾರ ಮತ್ತು ಕಾನೂನುಗಳನ್ನು ಮಾಡಬೇಕು ಅಂತೇಳಿ. ಇಲ್ಲಿ ಅಧಿಕಾರದ ವಿಭಜನೆ ಆದ್ರೂ ಕೂಡ ಸರ್ಕಾರ ಹೆಂಗಿತ್ತು ಅಂದರೆ ಕೇಂದ್ರೀಕೃತ ಸರ್ಕಾರ, ಸೆಂಟ್ರಲೈಸ್ಡ್, ಕೇಂದ್ರೀಕೃತ ಮತ್ತು ಏಕಾತ್ಮಕ ಸರ್ಕಾರದ ವ್ಯವಸ್ಥೆ ಇತ್ತು. ನಮ್ಮ ಭಾರತದ ಸರ್ಕಾರವೂ ಕೂಡ ಈಗ ಕೇಂದ್ರೀಕೃತ ಮತ್ತು ಏಕಾತ್ಮಕ ಸರ್ಕಾರನೇ ಹೌದು. ಯಾಕಂತಂದರೆ ನಾವು ಕೆಲವೊಂದಿಷ್ಟು ಟೈಮು ರಾಜ್ಯಗಳ ವಿಷಯಗಳ ಮೇಲೂ ಕೂಡ ಕಾನೂನನ್ನು ಮಾಡ್ತೀವಿ. ಆಮೇಲೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲ ಅಧಿಕಾರಗಳನ್ನು ಕೇಂದ್ರವೇ ತನ್ನ ಹತ್ರ ಇಟ್ಕೊಳ್ತೈತಿ. ಇದನ್ನು ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ, ಕೇಂದ್ರೀಕೃತ ಏಕಾತ್ಮಕ ಸರ್ಕಾರ ಅಂತ ಕರಿತೀವಿ. ಇದು 1919ರ ಕಾಯ್ದೆಯಲ್ಲಿಯೂ ಇತ್ತು. ಇದೇ ಬೇಸನ್ನು ಇಟ್ಟುಕೊಂಡು ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನದಲ್ಲಿ ಈ ವಿಷಯಗಳನ್ನು ಕೂಡ ಅಳವಡಿಕೆ ಮಾಡಿಕೊಂಡ್ರು, ಕೇಂದ್ರೀಕೃತ ಮತ್ತು ಏಕಾತ್ಮಕ ಸರ್ಕಾರ. ಈಗೂ ಕೂಡ ನಮ್ಮ ಭಾರತ ಫೆಡರಲ್ ಸಿಸ್ಟಮನ್ನು ಹೊಂದಿದ್ರೂ ಕೂಡ ಕೆಲವೊಂದಿಷ್ಟು ಟೈಮ್ ಕೇಂದ್ರೀಕೃತ ಮತ್ತು ಏಕಾತ್ಮಕ ಸರ್ಕಾರವಾಗಿ ಕೆಲಸ ಮಾಡ್ತೈತಿ. ಯಾವುದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ನೆನಪಿರಲಿ.
ಪ್ರಾಂತ್ಯಗಳಲ್ಲಿ ಎರಡನೇದು ಯಾವುದಪ್ಪ ಅಂತಂದ್ರೆ ಪ್ರಾಂತ್ಯಗಳಲ್ಲಿ ಡೈಆರ್ಕಿ ಸಿಸ್ಟಮನ್ನು ಜಾರಿಗೆ ತೊಗೊಂಬಂದರು. ಡೈಆರ್ಕಿ ಸಿಸ್ಟಮ್ ಅಂದರೆ ಇಷ್ಟ. ಈಗಾಗಲೇ ಏನು ಕಲ್ತೀವಿ ಅಂತಂದರೆ ನಾವು ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಸಂಬಂಧಿಸಿದಂತೆ ಅಧಿಕಾರದಲ್ಲಿ ವಿಭಜನೆ ಆಯಿತು, ಯಾವ್ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರು ಕಾನೂನುಗಳನ್ನು ಮಾಡಬೇಕು ಅಂತೇಳಿ ತಿಳಿಸಿಕೊಟ್ರು. ಈಗ ಪ್ರಾಂತ್ಯಕ್ಕೆ ಏನು ವಹಿಸಿಕೊಟ್ಟಿದ್ರಲ್ಲ ವಿಷಯಗಳನ್ನು ಎರಡು ಭಾಗ ಮಾಡಿದರು. ಅದ್ರಾಗ ಒಂದನೇದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಅಂತೇಳಿ, ಆಮೇಲೆ ಇನ್ನೊಂದು ರಿಸರ್ವ್ಡ್ ಸಬ್ಜೆಕ್ಟು. ಇವೆರಡು ಭಾಗಗಳನ್ನಾಗಿ ಮಾಡಿದ್ರು. ಈ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಕಾಯ್ದೆ ಕಾನೂನುಗಳನ್ನು ಯಾರು ಮಾಡಬೇಕು ಅಂತಂದ್ರೆ ಗವರ್ನರ್ ಮತ್ತು ಮಂತ್ರಿಮಂಡಲ ಮಾಡಬೇಕು. ಗವರ್ನರ್ ಮತ್ತು ಮಂತ್ರಿಮಂಡಲ ಮಾಡಬೇಕಾಗಿತ್ತು ಕಾಯ್ದೆಗಳನ್ನು. ಈ ರಿಸರ್ವ್ಡ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಗವರ್ನರ್ ತನ್ನ ಕಾರ್ಯಾಂಗ ಮಂಡಳಿಯ ಸಹಾಯದಿಂದ ಕಾಯ್ದೆಗಳನ್ನು ಮಾಡಬೇಕಾಗಿತ್ತು. ಈ ಕಾಯ್ದೆಗಳನ್ನು ಮಾಡಿದ್ದು ಲೆಜಿಸ್ಲೇಟಿವ್ ಜವಾಬ್ದಾರಿ ಏನಿರಲಿಲ್ಲ. ಅಂದರೆ ಲೆಜಿಸ್ಲೇಟಿವ್ಗೆ ಏನು ಉತ್ತರ ಕೊಡಬೇಕಾಗಿರಲಿಲ್ಲ. ಈ ವಿಷಯಗಳ ಮೇಲೆ ಕಾನೂನನ್ನು ಮಾಡಿದಾಗ ಲೆಜಿಸ್ಲೇಟಿವ್ಗೆ ಉತ್ತರದಾಯಕವಾಗಿ ಏನು ಇರಲಿಲ್ಲ. ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಮೇಲೆ ಏನಾದರೂ ಕಾನೂನು ಮಾಡಿದ್ರು ಅಂತಂದರೆ ಮಾತ್ರ ಅದು ಲೆಜಿಸ್ಲೇಟಿವ್ ಉತ್ತರದಾಯಕವಾಗಿರಬೇಕಾಗಿತ್ತು. ಈ ರೀತಿ ವಿಷಯಗಳನ್ನು ಎರಡು ಭಾಗ ಮಾಡಿದರು. ಡೈಆರ್ಕಿ ಸಿಸ್ಟಮನ್ನು ಜಾರಿಗೆ ತೊಗೊಂಬಂದರು. ಇದನ್ನು ಹಿಂಗೆ ಕಲಿಬೇಕು. ಡೈಆರ್ಕಿ ಸಿಸ್ಟಮ್ ಹತ್ತನ ಕರ್ಕೊತ ಹೋಗ್ಬೇಕು. ಹಂಗೆ ಡೈಆರ್ಕಿ ಸಿಸ್ಟಮ್ ಅಂದರೆ ಇಷ್ಟೇ. ಏನಾಗಿತ್ತು ಅಂತಂದರೆ 1919 ಕಾಯ್ದೆಯಲ್ಲಿ ವಿಷಯಗಳನ್ನು ಎರಡು ಭಾಗಗಳಾಗಿ ಮಾಡ್ತಾರೆ. ಅದರಲ್ಲಿ ಒಂದು ಭಾಗ ಕೇಂದ್ರ ತನ್ನ ಹತ್ರನೇ ಇಟ್ಕೊತೈತಿ. ಕೇಂದ್ರ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಶಾಸನ ಮಾಡುವ ಅಧಿಕಾರವನ್ನು ಉಳಿಸ್ಕೊಳ್ತೈತಿ. ಇನ್ನು ಕೆಲವೊಂದಿಷ್ಟು ಅಧಿಕಾರಗಳನ್ನು ಪ್ರಾಂತ್ಯಕ್ಕೆ ಬಿಟ್ಟುಕೊಡ್ತೈತಿ. ಅಂದರೆ ಪ್ರಾಂತ್ಯ ಅಂದರೆ ಈಕ್ವಲ್ ಟು ಈಗಿಂದ ಸ್ಟೇಟ್ ಅಂತೇಳಿ. ಅವಾಗ ಪ್ರಾಂತ್ಯ ಅಂತ ಕರಿತಿದ್ರು, ಈಗ ಸ್ಟೇಟ್ ಅಂತ ಕರಿತೀವಿ. ಈ ಪ್ರಾಂತ್ಯಗಳಿಗೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಏನು ಕಾನೂನು ಮಾಡುವ ಅಧಿಕಾರವನ್ನು ಬಿಟ್ಟುಕೊಟ್ರು. ಆವಾಗ ಆ ವಿಷಯವನ್ನು ಎರಡು ರೀತಿ ಒಡೆದ್ರು. ಒಂದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟು, ಇನ್ನೊಂದು ರಿಸರ್ವ್ಡ್ ಸಬ್ಜೆಕ್ಟು ಅಂತೇಳಿ. ಈ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಗಳ ಮೇಲೆ ಯಾರು ಕಾಯ್ದೆ ಮಾಡಬೇಕು ಅಂತಂದರೆ ಗವರ್ನರ್ ಮತ್ತು ಅವನ ಮಂತ್ರಿಮಂಡಲ ಕಾಯ್ದೆಯನ್ನು ಮಾಡಬೇಕಾಗಿತ್ತು. ಇನ್ನು ರಿಸರ್ವ್ಡ್ ಸಬ್ಜೆಕ್ಟ್ ಮೇಲೆ ಗವರ್ನರ್ ಕಾಯ್ದೆ ಮಾಡಬೇಕು. ಇದು ಕಾರ್ಯಾಂಗದ ಸಹಾಯದಿಂದ. ಇಲ್ಲಿ ಮಂತ್ರಿಮಂಡಲ ಬರಲೇ ಇಲ್ಲ. ಇಲ್ಲಿ ಕಾರ್ಯಾಂಗದ ಸಹಾಯದಿಂದ ಮಾತ್ರ, ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಸಹಾಯದಿಂದ ಅವ ಕಾಯ್ದೆಗಳನ್ನು ಮಾಡ್ತಿದ್ದ. ಇದು ಎರಡನೆಯ ಫೀಚರ್ಸ್ ಎಲ್ಲಿ 1919 ಕಾಯ್ದೆಯಲ್ಲಿ. ಇನ್ನು ಮೂರನೇದ್ದು ದ್ವಿಸದನ ಪದ್ಧತಿಯನ್ನು ಕೇಂದ್ರದಲ್ಲಿ ಜಾರಿಗೆ ತೊಗೊಂಬಂದರು. ಪ್ರಾಂತ್ಯದಲ್ಲಿ ಅಲ್ಲ, ಕೇಂದ್ರದಲ್ಲಿ ಜಾರಿಗೆ ತೊಗೊಂಬಂದರು. ಈಗ ನಮ್ಮಲ್ಲಿನೂ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿನೇ ಜಾರಿಯಲ್ಲಿ ಐತಿ. ಯಾವುದು ಈಗ ಸದ್ಯಕ್ಕೇನಾದ್ರೂ ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ಹಿಂಗೆ ಅಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಅಂತೇಳಿ ಎರಡು ಸದನಗಳನ್ನು ಜಾರಿಗೆ ತೊಗೊಂಬಂದರು. ಎಲ್ಲಿ 1919 ಕಾಯ್ದೆಯಲ್ಲಿ. ಇದು ಮೂರನೇ ಫೀಚರ್ಸು. ಇನ್ನು ನಾಲ್ಕನೇ ಫೀಚರ್ಸು ಅಂತಂದ್ರೆ ಡೈರೆಕ್ಟ್ ಎಲೆಕ್ಷನನ್ನು ಜಾರಿಗೆ ತೊಗೊಂಬಂದರು. ಡೈರೆಕ್ಟ್ ಎಲೆಕ್ಷನ್ ಇನ್ಕತನ ಎಲ್ಲ ಮೆಂಬರ್ಸು ಏನಾಗ್ತಿದ್ರು ಅಂದರೆ ನೇಮಕಾತಿಯ ಮೂಲಕ, ನಾಮನಿರ್ದೇಶನದ ಮೂಲಕ ನೇಮಕಾತಿ ಹಾಕಿದ್ರು, ಆಯ್ಕೆ ಆಗ್ತಿದ್ರು. ಆದರೆ ಈಗ ಏನು ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಎಲೆಕ್ಷನನ್ನು ಜಾರಿಗೆ ತೊಗೊಂಬಂದರು. ನೇರ ಎಲೆಕ್ಷನ್ನ ಮೂಲಕ ಆಯ್ಕೆ ಮಾಡುವಂಥ ಆಯ್ಕೆ ಮಾಡುವಂಥ ಪರಿಪಾಠವನ್ನು ಮೊದಲ ಬಾರಿಗೆ ಜಾರಿಗೆ ತೊಗೊಂಬಂದರು ಈ ಕಾಯ್ದೆಯಲ್ಲಿ. ಈಗೂ ಕೂಡ ನಾವು ಡೈರೆಕ್ಟ್ ಎಲೆಕ್ಷನ್ಗಳ ಮೂಲಕ ನಮ್ಮ ಸಂಬಂಧಪಟ್ಟ MLA ಮತ್ತು MP ಗಳನ್ನು ಆಯ್ಕೆ ಮಾಡ್ತೀವಿ. MLCಗಳನ್ನು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ರಾಷ್ಟ್ರಪತಿಯನ್ನು ಮಾತ್ರ ಇಂಡೈರೆಕ್ಟ್ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ಯಾಕಂದರೆ ನಾವು ಯಾರನ್ನು ಆರಿಸಿ ಕಳಿಸಿರ್ತೀವಲ್ಲ ಅವ್ರ ಮೂಲಕ ಅವರು ಆಯ್ಕೆ ಆಗ್ತಾರೆ. ಡೈರೆಕ್ಟ್ ಎಲೆಕ್ಷನನ್ನು ಮೊದಲ ಬಾರಿಗೆ 1919 ಕಾಯ್ದೆಯಲ್ಲಿ ಪರಿಚಯಿಸಲಾಯಿತು. ಇದೊಂದು ನೆನಪಿರಬೇಕು, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ನು ಐದನೇದ್ದು ಕೇಂದ್ರ ಮತ್ತು ರಾಜ್ಯ ಬಜೆಟ್ಗಳನ್ನು ಬೇರೆ ಬೇರೆ ಮಾಡಿದರು. ವಿಷಯಗಳನ್ನು ಸಪ್ರೇಟ್ ಮಾಡಿದಾಗ ಸಂಬಂಧಿಸಿದ ಅಧಿಕಾರವನ್ನು ಅವರಿಗೆ ಕೊಟ್ಟಾಗ, ಅದರ ಮೇಲೆ ಕಾನೂನು ಮಾಡುವ ಅಧಿಕಾರ ಕೊಟ್ಟಾಗ, ಅವುಗಳ ಮೇಲೆ ಖರ್ಚು ಮಾಡುವ ಅಧಿಕಾರವನ್ನು ಅವರಿಗೆ ಕೊಟ್ಟರು. ಅಂದರೆ ಬಜೆಟನ್ನು ಸಪ್ರೇಟ್ ಮಾಡಿದ್ರು. ರಾಜ್ಯದ ಬಜೆಟ್ ಬೇರೆ, ಕೇಂದ್ರದ ಬಜೆಟ್ ಬೇರೆ. ಇದೇ ಪರಿಪಾಠ ಈಗಲೂ ಕೂಡ ಮುಂದುವರೆದೈತಿ. ನಾವು ಕೇಂದ್ರದ ಬಜೆಟೇ ಬೇರೆ, ಸೆಂಟ್ರಲ್ ಬಜೆಟ್ ಬೇರೆ, ಸ್ಟೇಟ್ ಬಜೆಟ್ ಬೇರೆ. ಈಗಾದರೂ ಬಜೆಟ್ ಮಂಡನೆ ಹಾಗೆ ನಡೀತೈತಿ. ಸೆಂಟ್ರಲ್ದ ಬೇರೆ, ಆಮೇಲೆ ಸ್ಟೇಟದ ಬೇರೆ. ಈ ಪರಿಪಾಠ ಆವಾಗಿನಿಂದನೂ ಮುಂದುವರ್ಕೊಂಡು ಬಂದೈತಿ. ಇದು ಕೂಡ
ನಮ್ಮ ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಮುಖ್ಯ ಕಾರಣ, ಒಂದು ಬೇಸ್ ಅಂತೇಳಿ ಹೇಳ್ಬೋದು. ಇನ್ನು 6ನೇದ್ದು ಲೀ ಕಮಿಷನ್ನ ನಿರ್ದೇಶನದಂತೆ, ಹೆಸರು ನೆನಪಿಟ್ಕೊಳ್ಬೇಕು. ಲೀ ಕಮಿಷನ್ ನಿರ್ದೇಶನದಂತೆ 1926ರಲ್ಲಿ ಏನು ಮಾಡಿದರು ಅಂತಂದರೆ ಇವರು ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಜಾರಿಗೆ ತಗೊಂಬಂದರು. 1854 ಕಾಯ್ದೆ ಒಳಗೆ ಏನಾಗಿತ್ತು ಅಂತಂದರೆ ಮುಕ್ತ ಪರೀಕ್ಷೆಗಳ ಮೂಲಕ ಸ್ಪರ್ಧಾತ್ಮಕವಾಗಿ ಪರೀಕ್ಷೆಯನ್ನು ನಡೆಸಿ ಸೆಂಟ್ರಲ್ ನಾಗರಿಕ ಸೇವೆಗಳಿಗಾಗಿ ಆಯ್ಕೆ ಮಾಡ್ತಿದ್ರು ಜನರನ್ನು, ವ್ಯಕ್ತಿಗಳನ್ನು. ಈಗ ಅದಕ್ಕೊಂದು ಯಾವ ಅಥಾರಿಟಿ ಮೂಲಕ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ, ಯಾವ ಅಥಾರಿಟಿ ಎಕ್ಸಾಮ್ ನಡೆಸಬೇಕು, ಆಮೇಲೆ ಮುಕ್ತ ಪರೀಕ್ಷೆಯನ್ನು ನಡೆಸಬೇಕು, ಆಮೇಲೆ ಎಲ್ಲರಿಗೂ ಅವಕಾಶ ಕೊಡಬೇಕು, ಮೆರಿಟನ್ನು ಮಾಡಬೇಕು ಅಂತಂದರೆ ಅದಕ್ಕೊಂದು ಲೀ ಕಮಿಷನನ್ನು ನೇಮಕ ಮಾಡಿದರು. ಲೀ ಕಮಿಷನದ ಸಜೆಷನದ ಮೇಲೆ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದು ಎಕ್ಸಾಮ್ ನಡೆಸಬೇಕು, ಆಮೇಲೆ ಮೆರಿಟನ್ನು ಕೊಡಬೇಕು ಅಂತೇಳಿ ಡಿಕ್ಲೇರ್ ಮಾಡಿದರು. ಇದೇ CPSE, ಈಗ UPSC ಅಂತೇಳಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದು ಲೀ ಕಮಿಷನದ ಆಧಾರದ ಮೇಲೇ ಸ್ಥಾಪನೆ ಆಗಿರೋದು. ಇದು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಕತ್ತೈತಿ. ಇದು ಮೇನ್ ಪಾಯಿಂಟನೇ. ಇನ್ನು 7ನೇದ್ದು ಮತೀಯ ಪ್ರಾತಿನಿಧ್ಯತೆಯನ್ನು ಉಳಿದ ಜನಾಂಗಕ್ಕೂ ಕೊಟ್ಟರು. ಪ್ರಾತಿನಿಧ್ಯತೆಯನ್ನು ಯಾರ್ಯಾರಿಗೆ ಕೊಟ್ಟರು ಅಂದರೆ ಸಿಖ್ರಿಗೆ ಕೊಟ್ಟರು, ಕ್ರಿಶ್ಚಿಯನ್ರಿಗೆ ಕೊಟ್ಟರು, ಆಮೇಲೆ ಆಂಗ್ಲೋ ಇಂಡಿಯನ್ಸಿಗೆ ಕೊಟ್ಟರು, ಆಮೇಲೆ ಯುರೋಪಿಯನ್ಸಿಗೆ ಕೊಟ್ಟರು. 1909 ಕಾಯ್ದೆಯಲ್ಲಿ ಕೇವಲ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಮತೀಯ ಪ್ರಾತಿನಿಧ್ಯತೆಯನ್ನು ಉಳಿದ ಜನಾಂಗಕ್ಕೂ ಅಥವಾ ಉಳಿದ ಧರ್ಮ ಮತ್ತು ಜನರಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ಇದ್ರಾಗ ಅವ್ರು ಯಾರ್ಯಾರಪ್ಪ ಅಂದರೆ ಸಿಖ್ರು, ಕ್ರಿಶ್ಚಿಯನ್ರು, ಆಂಗ್ಲೋ ಇಂಡಿಯನ್ಸರು, ಯುರೋಪಿಯನ್ಸು. ಇದು ಇನ್ನೊಂದು ಪಾಯಿಂಟ್ ಕೇಳ್ತಾರೆ. ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ದು 1909 ಕಾಯ್ದೆ, ಆಮೇಲೆ ಉಳಿದವ್ರಿಗೆಲ್ಲರಿಗೂ ಕೊಟ್ಟಿದ್ದು ಇನ್ನು 1935ರಲ್ಲಿ ಮತ್ತೂ ಬರ್ತೈತಿ. ಮತ್ತೆ ಯಾರ್ಯಾರು ಕೊಡ್ತಾರೆ ಅಂತೇಳಿ ಇಲ್ಲಿ ಸಿಖ್ರು, ಕ್ರಿಶ್ಚಿಯನ್ರು, ಆಂಗ್ಲೋ ಇಂಡಿಯನ್ಸು, ಯುರೋಪಿಯನ್ಸು ಇವು 4 ಜನರಿಗೆ 1919ರಲ್ಲಿ ಕೊಡ್ತಾರೆ ಮತೀಯ ಪ್ರಾತಿನಿಧ್ಯ. ಸಿಖ್ರೇ ಆಯ್ಕೆ ಮಾಡ್ಕೋಬೇಕು, ಕ್ರಿಶ್ಚಿಯನ್ರೇ ಆಯ್ಕೆ ಮಾಡಬೇಕು, ಆಂಗ್ಲೋ ಇಂಡಿಯನ್ಸೇ ಆಯ್ಕೆ ಮಾಡಬೇಕು, ಯುರೋಪಿಯನ್ಸೇ ಆಯ್ಕೆ ಮಾಡ್ಕೋಬೇಕು. ಹಿಂಗೆ ಮತೀಯ ಪ್ರಾತಿನಿಧ್ಯತೆಯನ್ನು ಇನ್ನೂ ಕೆಲವೊಂದಿಷ್ಟು ಜನಾಂಗಗಳಿಗೆ ಎಕ್ಸ್ಟೆನ್ಷನ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಾವಿಷನನ್ನು ಸೇರಿಸ್ತಾರೆ. ಈ ಕಾಯ್ದೆಯ ಲಾಭ ನಷ್ಟಗಳನ್ನು ಕುರಿತು ಅಭ್ಯಾಸ ಮಾಡೋಕ್ಕೆ 10 ವರ್ಷಗಳ ನಂತರ ಒಂದು ಆಯೋಗವನ್ನು ನೇಮಕ ಮಾಡ್ತೀವಿ ಅಂತೇಳಿ. 10 ವರ್ಷಗಳ ನಂತರ ಒಂದು ಆಯೋಗವನ್ನು ನೇಮಕ ಮಾಡ್ತೀವಿ ಅಂತೇಳಿ. ಅಂದರೆ ಈಗ ಇವರೇನು ಫಸ್ಟಿಗೇನೇನು ಡಿಕ್ಲೇರ್ ಮಾಡಿದ್ರು ಅಂದರೆ 1917 ನಾವು ಹಂತವಾಗಿ ಭಾರತಕ್ಕೆ ಸರ್ಕಾರದ ಆಡಳಿತವನ್ನು ವಹಿಸ್ಕೊಡೋರಿದ್ದೀವಿ ಅಂತೇಳಿ. ಈಗ ಇದನ್ನು ತಿದ್ದುಪಡಿ ಮಾಡಿದರು. ಇದು ಹೆಂಗೆ ಕೆಲಸ ಮಾಡೋಕತ್ತೈತಿ ಅನ್ನೋದನ್ನು ಅಭ್ಯಾಸ ಮಾಡಿ ಮುಂದಿನ ಬದಲಾವಣೆಗಳನ್ನು ಮಾಡೋರಿದ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಒಂದು ಆಯೋಗವನ್ನು ಸ್ಥಾಪನೆ ಮಾಡಬೇಕು. 10 ವರ್ಷಗಳ ನಂತರ ಆಯೋಗವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಕಾಯ್ದೆ ಒಳಗೆ ಒಂದು ಪ್ರಾವಿಷನನ್ನು ಸೇರಿಸಿದರು. ಇದಿಷ್ಟು ಈ ಕಾಯ್ದೆಗಳ ಬಗ್ಗೆ 1919 ಭಾರತ ಸರ್ಕಾರದ ಕಾಯ್ದೆ ಬಗ್ಗೆ ಇಷ್ಟು ಮಾಹಿತಿಗಳನ್ನು ನಾನು ನಿಮಗೆ ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.